ಮುಂದೆ ಕಣಲೆ ಇದಟ್ಟಿ ಮುಂದೆ ಇಡು. ಹಾಕು ವಿಡಿಯೋದಲ್ಲಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹಂಸ. ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ. ಇವತ್ತು ಒಂದು ಡೈಲಿ ಲಾಗ್ ಮಾಡೋಣ, ಹಾಗೆ ರೆಸಿಪೀಸ್ನ ತೋರಿಸೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಶುಕ್ರವಾರ, ಬೆಳಿಗ್ಗೆನೆ ತಿಂಡಿ ಕೆಲಸ ಹಾಗೆ ಅಡುಗೆ ಕೆಲಸ ಎಲ್ಲ ಆಯಿತು. ಬೆಳಿಗ್ಗೆನ ಅಡುಗೆ ಕೆಲಸ ಎಲ್ಲ ಸೊ ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಸ್ನಾನ ಮಾಡಿಕೊಂಡು ಇವಾಗ ಮತ್ತೆ ಮಧ್ಯಾಹ್ನದ ಅಡುಗೆ ಮಾಡೋಣ ಅಂತ ಕಿಚನಿಗೆ ಬಂದಿದ್ದೀನಿ. ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಏನೆಲ್ಲ ಅಡುಗೆ ಮಾಡ್ತೀನಿ ಅನ್ನೋದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ. ಸಿಂಪಲ್ ಆಗಿರೋ ರೆಸಿಪೀಸ್ನ ಇವತ್ತು ತೋರಿಸ್ತೀನಿ. ನೋಡಿ, ನೀವು ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಹಾಗೆ ಶೇರ್ ಕಮೆಂಟ್ ಕೂಡ ಮಾಡಿ. ಹಾಗೆಯೇ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಏನೆಲ್ಲ ರೆಸಿಪೀಸ್ನ ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಹಸ್ಬೆಂಡು ಬೆಳಿಗ್ಗೆನೆ ಕಳಸ ಪೂಜೆನ ಮಾಡಿ ಹೋಗಿದ್ದಾರೆ. ನಾನು ಸಾಯಂಕಾಲ ದೀಪ ಹಚ್ತೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಬಾಟ್ಲು ಗಂಗಾಜಲ, ಇದರಿಂದ ಪ್ರಯಾಗ್ರಾಜಿಂದ ತಂದಿರೋದು, ಕುಂಭಮೇಳದಿಂದ. ನಾನಿಲ್ಲಿ ಮೆಂತ್ಯ ಸೊಪ್ಪಿನ ಮೊಸರು ಪಚ್ಚಡಿ ಮಾಡ್ತಾಯಿದ್ದೀನಿ. ಇನ್ನೇನು ಸಮ್ಮರ್ ಕೂಡ ಸ್ಟಾರ್ಟ್ ಆಯಿತು ಅಲ್ವಾ, ಹಾಗಾಗಿ ಈ ಥರ ಪಚಡಿಗಳನ್ನು ತಿನ್ನೋದು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಮೊದಲು ಮೆಂತ್ಯ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಕೊಂಡು ಅದಕ್ಕೆ ಈರುಳ್ಳಿ ಹಾಗೆಯೇ ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಾ ಪೌಡರ್, ಹಾಗೆಯೇ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ನೀವು ಹಸಿರು ಮೆಣಸಿನ್ಕಾಯಿ ಅಥವಾ ಖಾರದ ಪುಡಿ ಏನಾದರೂ ಹಾಕೋಬೋದು. ನಂತರ ಇದಕ್ಕೆ ಮನೆಯಲ್ಲೇ ಮಾಡಿರುವಂತಹ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಆದಷ್ಟು ನೀವು ಕೂಡ ಮೊಸರನ್ನು ಮನೆಯಲ್ಲೇ ಮಾಡೋದಕ್ಕೆ ಟ್ರೈ ಮಾಡಿ. ಮನೇಲಿ ಮಾಡೋದು ತುಂಬಾ ಈಸಿ, ಅದೇನು ಕಷ್ಟ ಇಲ್ಲ. ತುಂಬ ಜನ ಮೊಸರು ಮಾಡೋದು ಕಷ್ಟ ಅಂತಾನೆ ಅಂದ್ಕೊಂಡಿದ್ದಾರೆ. ನಾವು ಹಾಕಿರೋ ಮೊಸರು ಕರೆಕ್ಟಾಗಿ ಪಾಕಿದ್ರೂ ಮೊಸರು ಆಗಲ್ಲ ಅಂತಲೇ ಹೇಳ್ತಾ ಇದ್ದೀರಾ. ಆ ಥರ ಏನೂ ಇಲ್ಲ. ಒಂದು ಸಲ ಅದನ್ನು ಕಲ್ತ್ಕೊಳ್ಳಿ ಚೆನ್ನಾಗಿ ಹೇಗೆ ಹಾಕೋದು ಅಂತ. ಅದಾದಮೇಲೆ ನಿಮಗೆ ಈಸಿ ಅನಿಸುತ್ತೆ. ಸೊ ಮಿಕ್ಸ್ ಮಾಡಿದ್ರೆ ನನ್ನದು ಮೆಂತ್ಯ ಸೊಪ್ಪಿನ ಮೊಸರು ಪಚ್ಚಡಿ ರೆಡಿ ಆಯಿತು. ಇದು ಲಂಚ್ ಬಾಕ್ಸ್ಗೂ ಕೂಡ ನೀವು ಮಕ್ಕಳಿಗೆ ಕಳಿಸ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದು ಮಾಡೋದು ಕೂಡ ತುಂಬ ಈಸಿ, ಹೆಲ್ದಿ ಕೂಡ. ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ. ವರ್ಕಿಂಗ್ ಹೋಗೋರು ಕೂಡ ಬೇಗನೆ ಮಾಡ್ಬೋದು. ಹಾಗೆಯೇ ಇದು ಎಲ್ಲದಕ್ಕೂ ಸರಿ ಹೋಗುತ್ತೆ. ಚಪಾತಿ, ರೊಟ್ಟಿ ಅಥವಾ ಪರೋಟ, ಬೇಕು ಅಂದರೆ ನೀವು ಯಾವುದಾದ್ರೂ ಪಲಾವು, ರೈಸ್ ಐಟಮ್ ಮಾಡಿದ್ರೂ ಕೂಡ ಈ ಮೆಂತ್ಯ ಸೊಪ್ಪಿನ ಮೊಸರು ಪಚ್ಚಡಿ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನಂತರ ನಾನಿಲ್ಲಿ ಮೆಂತ್ಯ ಸೊಪ್ಪಿನ ಚಪಾತಿ ಕೂಡ ಮಾಡ್ತಾಯಿದ್ದೀನಿ. ತುಂಬ ಸಾಫ್ಟಾಗಿರುತ್ತೆ, ಹಾಗೆ ಹೆಲ್ತ್ಗೂ ಕೂಡ ಒಳ್ಳೆಯದು. ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚಾಪರಲ್ಲಿ ಈ ಥರ ನಾನು ಚಾಪ್ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪಿನ ಕಡ್ಡಿ ಇರೋದ್ರಿಂದ ನಾನು ಚಾಪರಲ್ಲಿ ಸ್ವಲ್ಪ ಚಾಪ್ ಮಾಡ್ಕೊಂಡಿದ್ದೀನಿ, ಚಿಕ್ಕದಾಗಲಿ ಅಂತ ಹೇಳ್ಬಿಟ್ಟು. ನೀವು ಬೇಕಾದರೆ ಕೈಯಲ್ಲೇ ಸಣ್ಣದಾಗಿ ಹೆಚ್ಕೋಬೋದು. ನಂತರ ಇದಕ್ಕೆ ಸ್ವಲ್ಪ ಸಾಫ್ಟ್ನೆಸ್ಗೋಸ್ಕರ ನಾನಿಲ್ಲಿ ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ, 2 ಸ್ಪೂನ್ ಆಗೋಷ್ಟು. ಸ್ವಲ್ಪ ಜೀರಾ ಪೌಡರು, ಹಾಗೆಯೇ ಖಾರಕ್ಕೆ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಗ್ರೀನ್ ಚಿಲ್ಲಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು. ಫಸ್ಟು ಒಂಥರ ಈ ಡ್ರೈ ಆಗೇ ಈ ಥರ ಕಲಿಸ್ಕೋಬೇಕು. ಅದು ಏನೋ ನಾವು ಖಾರದ ಪುಡಿ ಅದೆಲ್ಲ ಹಾಕಿರ್ತೀವಲ್ಲ, ಎಲ್ಲ ಇಟ್ಕೊಂಡು ಸ್ಪ್ರೆಡ್ ಆಗಬೇಕು. ಅದಾದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಹೇಗೆ ಗೋಧಿ ಹಿಟ್ಟು ಚಪಾತಿಗೆ ಕಲಿಸ್ಕೋತೀವಲ್ಲ, ಸೇಮ್ ಅದೇ ಥರನೇ ಕಲಿಸ್ಕೋಬೋದು. ಕೆಲವರು ಮೊಸರು ಕೂಡ ಹಾಕ್ಕೊಳ್ತಾರೆ ಇನ್ನೂ ಸಾಫ್ಟ್ ಆಗಲಿ ಅಂತ. ನಾನೇನು ಇಲ್ಲಿ ಮೊಸರು ಬಳಸಿಲ್ಲ. ಚೆನ್ನಾಗಿ ಗೋಧಿ ಹಿಟ್ಟು ಹೇಗೆ ನಾದಿ ಕಲಿಸ್ತೀವೋ ಅದೇ ಥರನೇ ಇದು ಮೆಂತ್ಯ ಸೊಪ್ಪಿನ ಚಪಾತಿಗೂ ಅದೇ ಥರ ಕಲಸಿ ಮೇಲೆ ಎಣ್ಣೆ ಹಾಕಿ ಅದನ್ನು ಒಂದು 30 ಮಿನಿಟ್ಸ್ನ ಬಿಡ್ಬೋದು ರೆಸ್ಟ್ಗೆ ಅಂತ. ಟೈಮ್ ಇಲ್ಲ ಅಂದರೆ ಆವಾಗೂ ಕೂಡ ನಾವು ಮಾಡ್ಕೋಬೋದು. ಮೆಂತ್ಯ ಸೊಪ್ಪಿನ ಚಪಾತಿಗೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಎಗ್ ಕರಿ ಮಾಡ್ತಾಯಿದ್ದೀನಿ. ಇಲ್ಲಿ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, 1-2 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಟೊಮೆಟೊ, ಹಾಗೆಯೇ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಹಾಕ್ಕೊಂಡಿದ್ದೀನಿ. ಅದು ಹಾಕೋ ವಿಡಿಯೋ ಮಿಸ್ ಆಗಿದೆ. ನಾನಿಲ್ಲಿ ಒಂದು 4 ಎಗ್ನ
ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಕಡಾಯಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ನನಗೆ ಗ್ರೇವಿ ಜಾಸ್ತಿ ಬೇಕಾಗಿತ್ತು, ರೈಸ್ಗೂ ಕೂಡ ಗ್ರೇವಿ ಇದೇ ಗ್ರೇವಿ ಅಂತ ಹೇಳಿ ನಾನು ಜಾಸ್ತಿ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಒಂದೂವರೆ ಈರುಳ್ಳಿನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಬ್ರೌನ್ ಕಲರ್ ಥರ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೆ ಗ್ರೇವಿಗಳೆಲ್ಲ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ನಂತರ ಇಲ್ಲಿ ನಾನು ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ರುಬ್ಬಕ್ಕೂ ಒಂದು ಸ್ವಲ್ಪ ಟೊಮೆಟೊ ಹಾಕಿದ್ದೆ. ಹಾಗೆಯೇ ಇಲ್ಲಿ ಒಗ್ಗರಣೆಗೆ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಕಸೂರಿ ಮೇಥಿನ ಈ ಥರ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಒಂದು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಇಲ್ಲ ಅಂದರೆ ನೀವು ಧನಿಯಾ ಪುಡಿ ಕೂಡ ಹಾಕ್ಕೋಬೋದು. ನಂತರ ಖಾರಕ್ಕೆ ಖಾರದ ಪುಡಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ರುಬ್ಬಿಟ್ಕೊಂಡಿರುವಂತಹ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದ್ಸಲ ಹಾಗೆಯೇ ನಾವು ಮಿಕ್ಸ್ ಮಾಡ್ಕೋಬೇಕು, ಇದ್ರ ಹಸಿ ವಾಸನೆ ಹೋಗೋವರೆಗೂ. ಅದಾದಮೇಲೆ ನಮಗೆ ಎಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡ್ಕೊಂಡ್ಬಿಟ್ಟು ನೀರನ್ನ ಸೇರಿಸ್ಕೋಬೇಕಾಗತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ಸಲ ನೀವು ಕೂಡ ಟೇಸ್ಟ್ನ ನೋಡ್ಕೊಂಡಿದ್ದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಆಯಿಲ್ ಬಿಟ್ಕೊಳ್ಳೋವರೆಗೂ ನಾವು ಅದನ್ನು ಬಾಯ್ಲ್ ಮಾಡೋದಕ್ಕೆ ಬಿಟ್ಬಿಡಬೇಕು. ಅದು ಬಾಯ್ಲ್ ಆಗೋ ಅಷ್ಟರಲ್ಲಿ ನಾನಿಲ್ಲಿ ಸಲಾಡ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಚಪಾತಿ ರೊಟ್ಟಿ ಮಾಡಿದ್ರೆ ಕಂಪಲ್ಸರಿಯಾಗಿ ಸೈಡಲ್ಲಿ ಇರಲೇಬೇಕು ಆನಿಯನ್ನು, ಸೌತೆಕಾಯಿ, ಹಾಗೆಯೇ ಫ್ರೈ ಮಾಡಿರುವಂಥ ಹಸಿರು ಮೆಣಸಿನ್ಕಾಯಿ ಎಲ್ಲ. ಸೊ ಅದು ಸಲಾಡ್ ರೆಡಿ ಆಗೋ ಅಷ್ಟರಲ್ಲಿ ನಂದಿಲ್ಲಿ ಕರಿದು ಗ್ರೇವಿ ಕೂಡ ರೆಡಿ ಆಯಿತು. ಆಯಿಲೆಲ್ಲ ಬಿಟ್ಕೊಂಡು ಚೆನ್ನಾಗಿ ಗ್ರೇವಿ ರೆಡಿ ಆಗಿತ್ತು. ಇದನ್ನು ಒಂದ್ಸಲ ನೀವು ಬೆಳಿಗ್ಗೆ ಮಾಡಿಟ್ರೆ ದಿನವಿಡೀ ಅದನ್ನೇ ಮಾಡ್ಕೋಬೋದು. ತುಂಬ ಪ್ರೋಟೀನ್ ಕೂಡ ಇರುತ್ತೆ ಎಗ್ಗಲ್ಲಿ. ದರ್ಶಿಲ್ಗೆ ಎಗ್ ಕೊಡಬೇಕು ಅಂತ ಡಾಕ್ಟ್ರು ಹೇಳಿರೋದ್ರಿಂದ ನಾನು ವೀಕ್ಲಿ 1-2 ಟೈಮ್ಸ್ ಆದರೂ ಎಗ್ ಕೊಡ್ತೀನಿ ಅವನಿಗೆ. ಡೈಲಿ ಕೂಡ ಕೊಟ್ಟರೆ ಅದು ಇಷ್ಟ ಆಗೋದಿಲ್ಲ ಅಲ್ವಾ ಮಕ್ಕಳಿಗೆ. ಹಾಗಾಗಿ ಈ ಥರ ಒಂದೊಂದು ಸಲ ಒಂದೊಂದು ಥರ ಮಾಡಿಬಿಟ್ಟು ಕೊಡ್ತಾ ಇರ್ತೀನಿ. ಸೊ ಇವಾಗ ಎಗ್ಗೆಲ್ಲ ಸ್ವಲ್ಪ ಗ್ರೇವಿ ಹಾಕಿ 1-2 ನಿಮಿಷ ಬಾಯ್ಲ್ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಎಗ್ ಕರ್ರಿ ರೆಡಿ ಆಗೋಗುತ್ತೆ. ನೆಕ್ಸ್ಟು ನಾನು ಮಧ್ಯಾಹ್ನ ದರ್ಶಿಲ್ ಬರೋ ಟೈಮ್ ಆಯಿತು, ಹಾಗಾಗಿ ಅವನಿಗೆ ಅಂತ ನಾನು ಮೆಂತ್ಯ ಚಪಾತಿ ಮಾಡ್ತಾಯಿದ್ದೀನಿ ಬಿಸಿದು. ಅವ್ನು ಬಂದರೆ ಮಾಡಿಕೊಡೋಣ ಅಂತ. ಇಲ್ಲಿ ಉಳ್ಳಿ ಮಾಡುವಾಗ 7 ಉಳ್ಳಿ ಆಗೋಯ್ತು. ನಮ್ಮಮ್ಮ ಯಾವಾಗಲೂ ಹೇಳ್ತಾಯಿದ್ರು, ರೊಟ್ಟಿ ಆಗಲಿ ಚಪಾತಿ ಏನೇ ಆಗಲಿ ಒಟ್ಟು 7 ಮಾಡಬಾರ್ದು ಅಂತ, ಅಂದರೆ 7 ಬೀಳು ಅಂತ. ಸೊ ನಂಗೆ ಅದು ರೂಢಿ ಆಗೋಗ್ಬಿಟ್ಟಿದೆ. ಕೌಂಟ್ ಮಾಡಿ ಆದಮೇಲೆ 7 ಬಂದರೆ ಮತ್ತೆ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಇನ್ನೊಂದು ಮಾಡ್ತೀನಿ. ಸೊ ಫೈನಲಾಗಿ 8 ಉಳ್ಳಿಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ದರ್ಶಿಲ್ ಕೂಡ ಬಂದ, ಬಿಸಿ ಬಿಸಿಯಾಗಿ ಚಪಾತಿ ಮಾಡಿಕೊಡ್ತಾ ಇದ್ದೀನಿ. ಹಾಗೆಯೇ ಈ ಮೆಂತ್ಯ ಸೊಪ್ಪಿನ ಚಪಾತಿ ನೀವು ಟ್ರಾವೆಲ್ ಮಾಡೋವಾಗೂ ಕೂಡ ತೊಗೊಂಡೋಗ್ಬೋದು. ಇದಕ್ಕೆ ಸ್ವಲ್ಪ ಓಮ್ ಕಾಳನ್ನ ಸೇರಿಸ್ಕೋಬೋದು. ಏನೂ ಆಗಲ್ಲ, ಕೆಟ್ಟೋಗಲ್ಲ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನೀವು ಫೋಲ್ಡ್ ಮಾಡಿ ಡಬಲ್ ಲೇಯರ್ ಥರನೂ ಕೂಡ ಅದನ್ನು ಉದ್ಬಿಟ್ಟು ಬೇಯಿಸ್ಕೋಬೋದು. ನಾನು ಇವಾಗ ಬಿಸಿ ಬಿಸಿಯಾದು ಹಾಕಿ ಹಾಗೆ ತಿನ್ನೋದ್ರಿಂದ ಅಷ್ಟೆಲ್ಲ ನಾನು ಡಬಲ್ ಫೋಲ್ಡ್ ಮಾಡಿ ಉದ್ಕೊಂಡಿಲ್ಲ. ಇದೇ ಥರನೇ ಸುಮ್ಮನೆ ಸಿಂಪಲ್ಲಾಗಿ ಉದ್ಕೊಂಡಿದ್ದು. ಬ್ಯಾಚುಲರ್ಸು, ಬಿಗಿನರ್ಸು ಯಾರು ಬೇಕಾದ್ರೂ ಈಸಿಯಾಗಿ ಮಾಡ್ಕೋಬೋದು ಈ ಮೆಂತ್ಯ ಸೊಪ್ಪಿನ ಚಪಾತಿ. ಇದಕ್ಕೆ ಬೇಕಂದರೆ ನೀವು ಮೊಸರು ಚಟ್ನಿ ಪುಡಿ ಅಥವಾ ತುಪ್ಪ ಚಟ್ನಿ ಪುಡಿ ಹಾಕ್ಕೊಂಡು ತಿಂದ್ರೂ ಮುಗ್ದೇ ಹೋಗುತ್ತೆ ನಿಮ್ಮದು ಲಂಚು. ನೋಡಿ ಎಷ್ಟು ಸಾಫ್ಟಾಗಿ ಚಪಾತಿ ಬಂದಿದೆ ಅಂತ. ಮಕ್ಳಿಗೂ ಅಷ್ಟೇ ಸೊಪ್ಪು ಎಲ್ಲ ತಿನ್ನೋದೇ ಇಲ್ಲ ಅವರು. ಸೊ ಈ ಥರ ಮಾಡಿಕೊಟ್ರೆ ಅವ್ರ ಬಾಯಿಗೂ ಅಡ್ಡ ಸಿಗೋದಿಲ್ಲ. ಸೊ ಈಸಿಯಾಗಿ ತಿಂತಾರೆ. ಮೆಂತ್ಯ ಸೊಪ್ಪು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸೊ ಈ ಥರ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಹೇಳಿ. ಫೈನಲಾಗಿ ನಾನು ಕೂಡ ಊಟಕ್ಕೆ ಎಲ್ಲ ಬಡಿಸ್ಕೊಂಡೆ. ನೀವು ಬನ್ನಿ ಊಟ ಮಾಡೋಣ. ನೋಡಿ ಚಪಾತಿ ಅಂತೂ ತುಂಬ ಸಾಫ್ಟಾಗಿತ್ತು. ಹಾಗೆಯೇ ಎಗ್ ಕರಿ ಕೂಡ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಅದಾದಮೇಲೆ ಇವತ್ತು ನಾವು ಕಾರ್ ತಗೊಂಡು 5 ವರ್ಷ ಆಯಿತು. ಫೆಬ್ 7 ಕಾರ್ನ ತೊಗೊಂಡಿದ್ದಿತ್ತು. ಹಾಗಾಗಿ ಕಾರ್ಗೆ
ನೀಟಾಗಿ ತೊಳೆದ್ಬಿಟ್ಟು ಪೂಜೆ ಮಾಡೋಣ ಅಂತ ಕಾರ್ ವಾಶ್ ಮಾಡ್ತಾ ಇದ್ದೀವಿ. ತುಂಬ ಒಳ್ಳೆ ಕಾರು, ನಮಗೆ ತುಂಬ ಇಷ್ಟ ಆಗಿದೆ ಈ ಕಾರು. ಎಷ್ಟು ರಫ್ ಯೂಸ್ ಮಾಡಿದ್ರು ಇನ್ನೂ ಹೊಸ ಕಾರ್ ಥರನೇ ಇದೆ. ಎಷ್ಟು ದೂರ ದೂರ ಟ್ರಾವೆಲ್ ಮಾಡಿದ್ದೀವಿ, ತುಂಬಾ ಇಷ್ಟ ನಮಗೆ ಕಾರು. ಬ್ಯಾಂಗ್ಳೂರಲ್ಲಿ ಕಾರ್ ಪಾರ್ಕಿಂಗ್ದು ತುಂಬಾ ಸಮಸ್ಯೆ. ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಹೋಗಿ ನಿಲ್ಲಿಸ್ಬಿಟ್ಟು ಬರಬೇಕಾಗತ್ತೆ. ಹಾಗೆಯೇ ವಾಟರ್ ಪ್ರಾಬ್ಲಮ್ ಕೂಡ, ಪದೇ ಪದೇ ನಾವು ಕಾರ್ ವಾಶ್ ಮಾಡೋಕ್ಕೂ ಆಗೋದಿಲ್ಲ. ಸೊ ಎಲ್ಲೋ ಬಂದಿರ್ತೀವಿ ಮರದ ಕೆಳಗಡೆ, ತುಂಬಾ ಗಲೀಜಾಗಿರುತ್ತೆ. ಹಾಗಾಗಿ ನಾವು ತುಂಬ ಕಡಿಮೆ ಟೈಮು ವಾಶ್ ಮಾಡೋದು ಅಂತಲೇ ಹೇಳ್ಬೋದು. ಸೊ ಕಾರು ಅವತ್ತು ತೊಗೊಂಡು 5 years ಅಂತ ಹೇಳ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಪೂಜೆನ ಮಾಡ್ತಾಯಿದ್ದೀವಿ. ಈ ಕೊಟ್ಟೂರು ಕಡೆಯಲ್ಲೆಲ್ಲ ಅಮಾವಾಸ್ಯೆ ಬಂದುಬಿಟ್ರೆ ಕಾರ್ ವಾಶ್ ಮಾಡೋದು, ಗಾಡಿಗಳು ಮನೆಯಲ್ಲಿ ಯಾವುದೇ ವೆಹಿಕಲ್ಸ್ ಇದ್ದರೆ ಅದನ್ನೆಲ್ಲ ಕಂಪಲ್ಸರಿಯಾಗಿ ಅದನ್ನು ಮಾಡ್ತಾರೆ. ಬಟ್ ಎಲ್ಲ ಕಡೆಗೂ ಈ ಪದ್ಧತಿ ಇಲ್ಲ ಅಂತ ಅಂದ್ಕೊಳ್ತೀನಿ. ಬೆಂಗಳೂರಲ್ಲಿ ನೀರಿನ ಸಮಸ್ಯೆ, ನಾವು ಕಾರೆಲ್ಲ ತೊಳಿತೀವಿ ಅಂತಂದರೆ ಪದೇ ಪದೇ ಅದು ಆಗೋದಿಲ್ಲ. ಸೊ ನಾನು ಕೂಡ ಪೂಜೆನ ಮಾಡ್ತಾಯಿದ್ದೀನಿ. ಮುಂದೆ ಕಣಲೆ ಈ ದಡ್ಡಿ ಮುಂದೆ ಇಡು, ಹಾಕು ವಿಡಿಯೋದಲ್ಲಿ. ಟಯರ್ ಮುಂದೆ ಇಡಬೇಕು ಹಿಂದೆ ಇಡಬೇಕು ನಿಂಬೆಹಣ್ಣು ಗೊತ್ತಿಲ್ಲ ಇವಳಿಗೆ, ಸುಮ್ಮನೆ ಕಾಮಿಡಿ ಮಾಡ್ತಾ ಇದ್ದಾಳೆ. ಟಯರ್ ಹಿಂದಕ್ಕೆ ಇಡ್ತಾಳೆ ನಿಂಬೆಹಣ್ಣು. ಏನು ಮಾಡ್ತಾರೆ ಹೇಳಿ. ಹಂಗೆ ಓಡ್ಸತ್ಲಕ್ಕೆ ಮುಂದಕ್ಕೆ ಬಿಡು. ಇಲ್ಲಿ ಒಳಗಡೆ ಗಣಪತಿ ಬೆಳಗ್ಗೆ ಸಾಕು. ಅಲ್ಲಿ ಹೋಗಿರೋದು ಬಿಡು. ಇನ್ನೇನು ಹೇಳ್ತಾ ಸ್ಟೇರಿಂಗಿಗೆ ಗುದ್ಸ್ಕೊಂಬಿಡು ಸೀಟ್ನ. ಹಾಂ ಲೈಟ್ ಹಾಕೋ. ಹಾಂ This is fig. This is some sort of fruit. This is watermelon. This is hot fruit, and this is fig. ಏನಿದು? ಇದು ಫಿಗ್ಗು. ಫಿಗ್ಗಾ?
ಕಾರ್ ತೊಗೊಂಬಂದು 5 ಇಯರ್ಸ್ ಆಯಿತು. ಹಾಗೆ ಕಾರ್ಗೆ 5 ಇಯರ್ಸ್ ಬರ್ತ್ಡೇ ಅಂತ ಹೇಳ್ಬಿಟ್ಟು ನಾವು ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ನ ಆರ್ಡ್ರ್ ಮಾಡಿಕೊಂಡು ತಿಂದ್ವಿ. ಸೊ ಚಿಕ್ಕ ಚಿಕ್ಕ ಸೆಲೆಬ್ರೇಷನು ದೊಡ್ಡದಾಗಿ ಖುಷಿ ಕೊಡುತ್ತೆ ಅಲ್ವಾ. ಹಾಗಾಗಿ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು.